Hi guys, hi everyone. Welcome back to my YouTube channel Janati Venkatesh. So ಇವತ್ತು ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮಿ ಕಸಿನ್ದು. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ 4 ಮೆಂಬರ್ಸ್ ಕೂಡ ಆ್ಯಂಡ್ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಜಾಯ್ನ್ ಆಗ್ತಾರೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಮ್ಮ ಮನೆಯಿಂದ ಲೊಕೇಶನ್ಗೆ ಇಟ್ ವಾಸ್ ವೆರಿ ಮಚ್ ಫಾರ್. ಅಂದರೆ ಆಲ್ಮೋಸ್ಟ್ ವಿ ಟುಕ್ 1.5 hour ಬಿಕಾಸ್ ಆಫ್ ದ ಟ್ರಾಫಿಕ್. ಸೊ ನೀವೆಲ್ಲ ಬೆಂಗಳೂರಲ್ಲಿದ್ದರೆ ಬೆಂಗಳೂರು ಟ್ರಾಫಿಕ್ ದಟ್ ಟು ಆನ್ ಸಂಡೇ ಯು ಗೈಸ್ ವಿಲ್ ಬಿ ನೋಯಿಂಗ್. ಆ್ಯಂಡ್ ಈ ಪೂಜೆ ಬಂದುಬಿಟ್ಟು ನಮ್ಮ ಕಸಿನ್ದು. ಅವರು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು. ಸೊ ಅಲ್ಲಿಗೆ ಇಡೀ ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ಲರೂ ಕೂಡ. ಸೊ ಫೈನಲಿ ವಿ ರೀಚ್ಡ್ ಆರ್ ಲೊಕೇಶನ್. ಒಳಗಡೆ ಹೋಗಿದ ತಕ್ಷಣವೇ ನಾವು ದೇವ್ರಿಗೆ ಅಕ್ಷತೆ ಹಾಕಿ ಕೈ ಮುಕ್ಕೊಂಡು ಅದಾದಮೇಲೆ ಎಲ್ರೂ ಮಾತಾಡ್ಸ್ಕೊಂಡಿದ್ವಿ. ಆ್ಯಂಡ್ ಆಲ್ಸೋ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ನನ್ನ ಕಸಿನ್ಸ್ ಎಲ್ಲ ಬರೋ ಅಷ್ಟೊತ್ತಿಗೆ ಇನ್ನೂ ಲೇಟಾಗಿ ಹೋಗಿತ್ತು. ಬಿಕಾಸ್ ಆಲ್ರೆಡಿ ನಾವು ಲೇಟ್, ಅವ್ರು ಇನ್ನೂ ಲೇಟಾಗಿ ಬಂದರು ಬಿಕಾಸ್ ದೇ ಹ್ಯಾಡ್ ಸಮ್ ಅದರ್ ವರ್ಕ್ ಅಂತ ಅವ್ರಿಗೆ ಕಾಯ್ಕೊಂಡಿದ್ವಿ. ಅದಾದಮೇಲೆ ಅವ್ರು ಬಂದಿದ ತಕ್ಷಣ ಊಟ ಮಾಡೋಕ್ಕೆ ಹೋದ್ವಿ. ದ ಫುಡ್ ವಾಸ್ ರಿಯಲಿ ಗುಡ್. ಸೊ ಗೈಸ್ ಇಲ್ಲಿ ನಮ್ಮ ಅಣ್ಣ ವ್ಲಾಗ್ ಮಾಡು ಅಂತ ಹೇಳ್ತಾನೆ. ನಾನು ಹೇಳಿಲ್ಲಪ್ಪ. ಅಯ್ಯೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜನತಿ ವೆಂಕಟೇಶ್ ಯೂಟ್ಯೂಬ್ ಚಾನೆಲ್. ಅಲ್ಲಿ ಗುಡೋಕವರ್ಗೆ ಆ್ಯಕ್ಚುಲಿ ಮದುವೆಲಂತೂ ನಮ್ಮನ್ನೆಲ್ಲ ಒಟ್ಟಿಗೆ ನೋಡಿಲ್ಲ, ಇಲ್ಲಾದರೂ ನೋಡಿ ಎಲ್ಲರೂ ಇದ್ದೀವಿ ಆಲ್ಮೋಸ್ಟ್ ಜೊತೆಗೆ ಫಾರ್ ದ ಫಸ್ಟ್ ಟೈಮ್ 8 ಜನನೂ ಇದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಬಂದಾದ್ಮೇಲೆ ಇಲ್ಲಿ ಕೆಳಗಡೆ ಬಂದು ನಾನು ನನ್ನ ಕಸಿನ್ಸ್ ಎಲ್ಲರೂ ಮಾತಾಡಿಕೊಂಡು ಆರಾಮಾಗಿ ಜಸ್ಟ್ ಚಿಟ್ ಚಾಟಿಂಗ್. ಆ್ಯಂಡ್ ಅದಾದಮೇಲೆ ಆಲ್ ದ ಕಸಿನ್ಸ್ದು ಫೋಟೋಶೂಟ್ ನಡೀತಿತ್ತು ಬಿಕಾಸ್ ಮೆಮೊರೀಸ್ ಆರ್ ಇಂಪಾರ್ಟೆಂಟ್. ಅವರೆಲ್ಲ ಫೋಟೋ ತೆಗ್ಸ್ಕೊತಿದ್ರು. ಅದಾದಮೇಲೆ ಎಲ್ಲರೂ ಹೊರಟ್ವಿ. ಇಟ್ ವಾಸ್ ರಿಯಲಿ ಗುಡ್ ಟೈಮ್ ಐ ಸ್ಪೆಂಟ್ ಎಸ್ಪೆಷಲಿ ಬಿಕಾಸ್ ಎಲ್ಲರೂ ನೋಡೋದು ಅಪರೂಪ. ಇದಾಗಿದ ತಕ್ಷಣವೇ ನಾವು ನಮ್ಮ ನ್ಯೂಲಿ ಮ್ಯಾರಿಡ್ ಮನೆಗೆ ಹೋಗ್ತಾ ಇದ್ದೀವಿ, ಕಪಲ್ಸ್ ಮನೆಗೆ. ಸೊ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಇಟ್ ಸೌಂಡ್ಸ್ ವಿಯರ್ಡ್ ಟು ಮೀ ಬಿಕಾಸ್ ಯಾವಾಗಲೂ ದೊಡ್ಡಮ್ಮ ಮನೆ ಚಿಕ್ಕಮ್ಮ ಮನೆ ಅಂತ ಹೇಳ್ತಿದ್ವಿ. ಇವಾಗ ನಮ್ಮ ಅಕ್ಕ ಸಪ್ರೇಟಾಗಿರೋದ್ರಿಂದ ಸೊ ಅವ್ರ ಮನೆಗೆ ಫಾರ್ ದ ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೀನಿ. ಆ್ಯಂಡ್ ಎವ್ರಿಬಡಿ ಎಲ್ಲರೂ ಕೂಡ ಅಲ್ಲಿ ಹೋಗಿ ಸ್ವಲ್ಪ ಇದ್ಬಿಟ್ಟು ಹೊಸ ಮನೆ ಹೆಂಗಿದೆ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ವಿ ಆರ್ ಗೋಯಿಂಗ್. ಕಿಚನ್ ಹೊಸ ಹುಡುಗಿ ಹೊಸ ಜೋಡಿ ನೋಡಿರಲ್ಲ, ಅವ್ರ ಕಿಚನ್ ಇದು ಫುಲ್ ಅರೇಂಜ್ ಮಾಡ್ಕೊಂಡಿದ್ದಾರೆ. ಹೌದು ಗೈಸ್, ತುಂಬಾ ಚೆನ್ನಾಗಿದೆ, ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಅಂಡ್ ನಮ್ಮ ಅಣ್ಣ ಬಂದ ಇವಾಗ. The newly married bride is forcing us to do dinner. ಚಿಕನ್ ತಗೊಂಡು ಹೋಗೋಣ ಮಮ್ಮಿ ಅಂದ್ರೆ ಬುಡಕ ಫಸ್ಟ್ ನಾವು ಫಾರ್ಮಾಲಿಟಿ ಮಾಡಬೇಡಿ, ಸೊ ಗುಡೋಕ ಏನ್ ಮಾಡ್ತಿದ್ಯಾ ಹೇಳು. ಇವಾಗ ಟೀ ಮಾಡ್ತಾ ಇದೀನಿ, ಆಮೇಲೆ ಚಿಕನ್ ಬಿರಿಯಾನಿ. ವಿ ವಾಂಟ್ ಈಟ್ ನಾನ್ ವೆಜ್. ಏನ್ ಮಾಡ್ತೀಯ ವೆಜ್ಗೆ? ಗುಡೋಕ ಹೆಂಗಿದೆ ಮ್ಯಾರಿಡ್ ಲೈಫ್? ಹೇಳು. ಓಕೆ ಬಾವ, ನಿಮಗೆ ಗುಡೋಕ ಹೆಂಗೆ ನಮ್ಮ ಅಕ್ಕ?
ಅದು ಟೈಗರ್ ಹೆಂಗೆ ಇದನ್ ಮಾಡುತ್ತಲ್ವಾ, ಗರ್ಜನೆ ಮಾಡುತ್ತಲ್ವಾ, ಹೋಮ್ ಮಿನಿಸ್ಟರ್ ಗರ್ಜನೆ ಮಾಡುತ್ತೆ. ಗುಡೋಕ ಏನ್ ಅವ ಮೇಂಟೈನ್ ಮಾಡಿದ್ಯಾ? ದಿನದಲ್ಲಿ ಒಂದು 5-6 ಸಲ ಹಿಂಗ್ ಒಂದ್ಸಲ ಇಲ್ಲಿ ಯಾವ್ದೋ ರೀಲ್ ನೋಡ್ತಾ ಇದ್ದೆ, ಒಮ್ಮೆ ನಗಕ್ ಶುರು ಮಾಡ್ಬಿಟ್ರೆ ಎಂತದೂ ಇಲ್ಲ, ಎದ್ರುಕೊಂಡು ಏನಾಗೋಯ್ತು. ಬಾವಾ ಇವತ್ತು ನಾವೆಲ್ಲ ಓದಾದ್ಮೇಲೆ ಇರೋದು ನಿಮ್ಗೆ ಆಕ್ಚುಲಿ ಎಂತದೂ ಎದ್ರುಕೊಂಡಿಲ್ಲ. ಇವಳು ನೋಡಿ ನಾವ್ ಇಷ್ಟು ವರ್ಷ ನಗದನ್ನ ತಡ್ಕೊಂಡಿದೀವಿ, ಈಗ ಬಾಬಾ ತಡ್ಕೊಳ್ಳಿ ಅಂದ್ರೆ ಚಿರು, ಯಾಕೆ ನ್ಯೂ ಅಡಿಷನ್ ಟು ದ ಫ್ಯಾಮಿಲಿಗೂ ಗೊತ್ತಾಗೋಯ್ತು ನಮ್ಮ ಅಕ್ಕ ನಗದ್ರ ಬಗ್ಗೆ. ಹೆಂಗೆ ನಮ್ಮ ಅಕ್ಕನ ಆಗೋದು ಅಂತ. ಬಾವಾ ನೀವ್ ಹೆಂಗೆ? ಈ ಹಾರರ್ ಮೂವಿಗಳೆಲ್ಲ ಇರುತ್ತೆ, ಏನಿಲ್ಲ ಸ್ವೀಟ್ ಆಗಿ ವಾಯ್ಸ್ ಡಬ್ ಮಾಡ್ಬೇಕಂದ್ರೆ ಇವ್ರ ಹತ್ರ ಮಾಡಿಸ್ಬೇಕು. ಗುಡಕ ಒಂದ್ಸತಿ ನಗು. ಚೆನ್ನಾಗಿ ನಗಿತಾರೆ ಕ್ಯೂಟ್ ಆಗಿ. ಇದೇ ಥರ ಭಾವ ಅಕ್ಕನ ಕಾಲು ಎಳ್ಕೊಂಡು ಅವರಿಬ್ರಿಗೆ ನಾವು ಕಾಲು ಎಳ್ಕೊಂಡು, ಸೊ ಇದೇ ಥರ ನಾವು ಸುಮ್ಮನೆ ಫನ್ ತಮಾಷೆ ಮಾಡ್ಕೊಂಡಿರ್ತಿದ್ವಿ ಅಕ್ಕನ ಮನೆಯಲ್ಲಿ. ಅದಾದಮೇಲೆ ಇಲ್ಲಿ ಸೆಟ್ ಆಡ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ನಾವೆಲ್ಲ ಸೆಟ್ ಆಡಿದ್ದು. ಬಿಕಾಸ್ ದೂರ ಇರ್ತೀವಿ, ಅದಾದಮೇಲೆ ಸಿಗೋದೇ ಯಾವಾಗಲೂ ಒಂದು ಸತಿ, ಸೇರೋಕ್ಕಾಗಲ್ಲ. ಸೊ ಇಲ್ಲಿ ಆಡಿ ಆ್ಯಂಡ್ ಸ್ವಲ್ಪ ಮಾತಾಡಿಕೊಂಡು ಊಟ ಮಾಡಿಕೊಂಡು ಐ ಥಿಂಕ್ ವಿ ಕೇಮ್ ಹೋಮ್ ಅರೌಂಡ್ 11:30 or 12 ಆಗೋಗಿತ್ತು, ಅಷ್ಟು ಲೇಟ್ ಆಯಿತು. ಸೊ ಐ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ದಿಸ್ ವ್ಲಾಗ್. ಇಫ್ ಯು ಗೈಸ್ ಹ್ಯಾವ್ ಲೈಕ್ ದಿ ವ್ಲಾಗ್, ಡೂ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಥ್ಯಾಂಕ್ ಯು so much for watching guys.